ನಮಸ್ಕಾರ ಸ್ನೇಹಿತರೆ. ಮಧುಮೇಹ ಇಂದು ವಿಶ್ವದ ಕೋಟ್ಯಾಂತರ ವ್ಯಕ್ತಿಗಳನ್ನು ಕಾಡುತ್ತಿರುವ ಸಮಸ್ಯೆಯಾಗಿದೆ. ನಮ್ಮ ಆಹಾರದಲ್ಲಿರುವ ಸಕ್ಕರೆಯನ್ನು ಬಳಸಿಕೊಳ್ಳಲು ನಮ್ಮ ಮೆದೋಜೀರಕ ಗ್ರಂಥಿ ಸ್ರವಿಸುವ ಇನ್ಸುಲಿನ್ ಎಂಬ ದ್ರವ ಅವಶ್ಯಕವಾಗಿದೆ. ಈ ದ್ರವ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿಯಾಗದೇ ಇದ್ದರೆ ಅಥವಾ ಉತ್ಪತ್ತಿಯಾದರೂ ಬಳಸಲು ಸಾಧ್ಯವಾಗದೇ ಹೋದಾಗ ಸಕ್ಕರೆಯನ್ನು ದೇಹ ಬಳಸಿಕೊಳ್ಳಲಾಗದೆ ಹೋಗುವ ಸ್ಥಿತಿಯೇ ಮಧುಮೇಹ. ಇಂದು ವೈದ್ಯ ವಿಜ್ಞಾನ ಮಧುಮೇಹಕ್ಕಾಗಿ ಹಲವಾರು ಔಷಧಿಗಳನ್ನು ಸಿದ್ಧಪಡಿಸಿದ್ದರೂ ಮಧುಮೇಹದ ನಿಯಂತ್ರಣಕ್ಕಾಗಿ ನೈಸರ್ಗಿಕ ಔಷಧಿಗಳನ್ನೇ ಬಳಸಲು ಹೆಚ್ಚಿನವರು ಒಲವು ತೋರುತ್ತಿದ್ದಾರೆ. ಆಯುರ್ವೇದ ಸಾವಿರಾರು ವರ್ಷಗಳಿಂದ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ತಗ್ಗಿಸಲು ನೆರವಾಗುವ ಗಿಡಮೂಲಿಕೆಗಳ ಬಳಕೆಯನ್ನ ಪ್ರೋತ್ಸಾಹಿಸುತ್ತದೆ. ಮಧುಮೇಹವನ್ನ ನಿಯಂತ್ರಣದಲ್ಲಿ ಇರಿಸಲು ನೆರವಾಗುವ ಕೆಲವೊಂದು ಮೂಲಿಕೆಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಹಾಗಲಕಾಯಿ. ಕಹಿ ಎಂಬುದು ಒಂದು ಕಾರಣವನ್ನ ಬಿಟ್ಟರೆ ಇದು ಮಧುಮೇಹಿಗಳಿಗೆ ಅತ್ಯುತ್ತಮ ಆಹಾರವಾಗಿದೆ. ಇದರಲ್ಲಿರುವ ಕೆಲವು ಪೋಷಕಾಂಶಗಳು ಇನ್ಸುಲಿನ್ ಅಂತೆಯೇ ಕಾರ್ಯನಿರ್ವಹಿಸುವ ಮೂಲಕ ವಿಶೇಷವಾಗಿ ಟೈಪ್ ಎ ಮಧುಮೇಹಿಗಳಿಗೆ ಇದು ವರದಾನವಾಗಿದೆ. ಈ ಕಹಿಯಾದ ತರಕಾರಿಯನ್ನ ಖಾದ್ಯದ ರೂಪದಲ್ಲಿ, ಜ್ಯೂಸ್ನಂತೆ ಅಥವಾ ಕುದಿಸಿ ಟೀನಂತೆಯೂ ಸೇವಿಸಬಹುದು. ಇನ್ನು ಎರಡನೇದಾಗಿ ಮೆಂತ್ಯ ಕಾಳುಗಳನ್ನು ಆಯುರ್ವೇದದ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸುತ್ತದೆ. ಇದರಲ್ಲಿ ಮಧುಮೇಹ ನಿರ್ವಹಣೆಯು ಒಂದು. ಸುಮಾರು 2 ದೊಡ್ಡ ಚಮಚದಷ್ಟು ಮೆಂತ್ಯ ಕಾಳುಗಳನ್ನು ರಾತ್ರಿ 1 ಲೋಟ ತಣ್ಣೀರಿನಲ್ಲಿ ನೆನೆಸಿಟ್ಟು ಈ ನೀರನ್ನು ಬೆಳಿಗ್ಗೆ ಮೊದಲ ಆಹಾರವಾಗಿ ಕೊಂಚ ಉಗುರು ಬೆಚ್ಚಗಾಗಿಸಿ ಕುಡಿಯುವ ಮೂಲಕ ಮಧುಮೇಹದ ಕಾಯಿಲೆ ನಿಯಂತ್ರಣ ಸಾಧಿಸಬಹುದು. ಇನ್ನು ಚಕ್ಕೆ. ನಾವು ಅಡುಗೆಗೆ ಮಸಾಲೆಯಂತೆ ಬಳಸುವ ದಾಲ್ಚಿನ್ನಿ ಅಥವಾ ಚಕ್ಕೆಯನ್ನು ಆಯುರ್ವೇದ ಮಧುಮೇಹ ನಿವಾರಕ ಗುಣದಿಂದ ಗುರುತಿಸುತ್ತದೆ. ಇದು ಇನ್ಸುಲಿನ್ ಸಂವೇದನೆಯನ್ನ ಹೆಚ್ಚಿಸಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನ ತಗ್ಗಿಸುತ್ತದೆ. ಇದನ್ನು ಆಹಾರದಲ್ಲಿ ಅಥವಾ ಹೆಚ್ಚುವರಿ ಆಹಾರದ ರೂಪದಲ್ಲಿಯೂ ಸೇವನೆ ಮಾಡಬಹುದು. ಇನ್ನು ವಿಟಮಿನ್ ಸಿ ಮತ್ತು ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ನೆಲ್ಲಿಕಾಯಿ ಇನ್ಸುಲಿನ್ ಸಂವೇದನೆಯನ್ನ ಹೆಚ್ಚಿಸಿ ರಕ್ತದಲ್ಲಿ ಸಕ್ಕರೆಯ ಮಟ್ಟ ತಗ್ಗಲು ನೆರವಾಗುತ್ತದೆ. ಇದನ್ನು ಹಸಿಯಾಗಿಯೂ ತಿನ್ನಬಹುದು ಅಥವಾ ಇದರ ಜ್ಯೂಸ್ ಮಾಡಿ ಸಹ ಸೇವನೆ ಮಾಡಬಹುದು. ಇನ್ನು ಅರಿಶಿನವನ್ನ ಆಯುರ್ವೇದ ಹಲವಾರು ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸುತ್ತದೆ. ಭಾರತದಲ್ಲಿ ಹಳದಿ ಎಂದೇ ಜನಪ್ರಿಯವಾಗಿರುವ ಅರಿಶಿನ ಉರಿಯೂತ ನಿವಾರಕ ಗುಣಗಳು ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳಿಂದಾಗಿ ಪ್ರಸಿದ್ಧಿಯಾಗಿದೆ. ಅರಿಶಿನದ ಸೇವನೆಯಿಂದ ರಕ್ತದಲ್ಲಿರುವ ಅಧಿಕ ಮಟ್ಟದ ಸಕ್ಕರೆಯ ಪ್ರಮಾಣ ತಗ್ಗಲು ಸಾಧ್ಯವಾಗುತ್ತದೆ. ಅಲ್ಲದೆ ಇನ್ಸುಲಿನ್ ಸಂವೇದನೆಯನ್ನ ಹೆಚ್ಚಿಸಿ ಮಧುಮೇಹವನ್ನ ನಿಯಂತ್ರಿಸಲು ನೆರವಾಗುತ್ತದೆ. ಅರಿಶಿನವನ್ನ ನಮ್ಮ ಆಹಾರದಲ್ಲಿ ರುಚಿಕಾರಕದಂತೆ ಬಳಸುವ ಜೊತೆಗೆ ಹೆಚ್ಚುವರಿ ಆಹಾರದಂತೆಯೂ ಸೇವಿಸಬಹುದು. ಇನ್ನು ಕರಿಬೇವು. ಹಲವಾರು ಕಾಯಿಲೆಗಳಿಗೆ ಔಷಧಿಯಾಗಿರುವ ಕರಿಬೇವಿನಲ್ಲಿಯೂ ಮಧುಮೇಹ ನಿಯಂತ್ರಿಸುವ ಗುಣವಿದೆ. ಇದರ ಸೇವನೆಯಿಂದ ಇನ್ಸುಲಿನ್ ಸಂವೇದನೆ ಉತ್ತಮಗೊಳ್ಳುತ್ತದೆ ಹಾಗೂ ಇನ್ಸುಲಿನ್ ನಿರೋಧಕತೆ ತಗ್ಗುತ್ತದೆ. ಇದರ ಮೂಲಕ ರಕ್ತದಲ್ಲಿ ಸಕ್ಕರೆಯ ಮಟ್ಟವೂ ಕೂಡ ತಗ್ಗುತ್ತದೆ. ಈ ಎಲೆಗಳನ್ನು ಕುದಿಸಿ ಟೀಯಂತೆಯೂ ಸೇವಿಸಬಹುದು ಅಥವಾ ಆಹಾರದಲ್ಲಿಯೂ ಬಳಸಿ ಸೇವನೆ ಮಾಡಬಹುದು. ಇನ್ನು ಕೊನೆಯದಾಗಿ ಆಯುರ್ವೇದ ಸೂಚಿಸುವ ಈ ಎಲ್ಲ ಸಾಮಗ್ರಿಗಳು ಮಧುಮೇಹ ನಿಯಂತ್ರಣದಲ್ಲಿ ಸರಿಯೇ, ಆದರೂ ಪ್ರತಿ ವ್ಯಕ್ತಿಯ ಮಧುಮೇಹ ಯಾವ ಹಂತದಲ್ಲಿದೆ ಹಾಗೂ ವ್ಯಕ್ತಿಯ ಆರೋಗ್ಯ ಮತ್ತು ಇತರ ಅನಾರೋಗ್ಯ ಸ್ಥಿತಿಗಳನ್ನು ಆಧರಿಸಿ ಯಾವ ಬಗೆಯ ಚಿಕಿತ್ಸೆ ಸೂಕ್ತ ಎಂಬುದನ್ನು ಅವರಿಗೆ ಚಿಕಿತ್ಸೆ ನೀಡುವ ವೈದ್ಯರು ಹಾಗೂ ಆಹಾರ ತಜ್ಞರು ಮಾತ್ರವೇ ನಿರ್ಧರಿಸಬಲ್ಲರು. ಆದ್ದರಿಂದ ನಿಮ್ಮ ಮಧುಮೇಹದ ಬಗ್ಗೆ ಮತ್ತು ತೀವ್ರತೆಯನ್ನು ಆಧರಿಸಿ ಯಾವ ಸಾಮಗ್ರಿ ಹಾಗೂ ವಿಧಾನ ಉತ್ತಮ ಎಂದು ವೈದ್ಯರು ಅಥವಾ ಆಹಾರ ತಜ್ಞರು ಸೂಚಿಸುವ ಹೊರತಾಗಿ ನೀವಾಗೆ ಯಾವುದೇ ಕ್ರಮವನ್ನ ಏಕಾಏಕಿ ಅನುಸರಿಸಲು ಹೋಗದಿರಿ. ವೈದ್ಯರ ಸಲಹೆಯ ಮೇರೆಗೆ ಮಾತ್ರವೇ ನಿಮ್ಮ ಜೀವನ ಕ್ರಮ ಹಾಗೂ ಆಹಾರ ಕ್ರಮಗಳನ್ನು ಸೂಕ್ತವಾಗಿ ಬದಲಿಸಿಕೊಳ್ಳಿ ಹಾಗೂ ಈ ಮೂಲಕ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇರಿಸಿ ಉತ್ತಮ ಆರೋಗ್ಯವನ್ನ ಪಡೆಯಿರಿ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.